ಎಲ್ಲರಿಗೆ ನಮಸ್ಕಾರ. ನನ್ನ ಕನ್ನಡ ಲೈಫ್ ಸ್ಟೋರಿನಿಂದ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್. ವೈವಾಹಿಕ ಜೀವನವನ್ನು ಸಂತೋಷವಾಗಿರಿಸಬೇಕಾದರೆ ಪುರುಷರು ಈ ಸಲಹೆಗಳನ್ನು ಅನುಸರಿಸುವುದು ಒಳ್ಳೆಯದು. ಮದುವೆ ಎನ್ನುವುದು ಒಂದು ಪವಿತ್ರ ಬಂಧ, ನಿಜ. ಇಲ್ಲಿ ಪ್ರೀತಿ, ರಾಜಿ, ತಿಳುವಳಿಕೆ, ಗೌರವ ಎಲ್ಲವೂ ಇರಬೇಕು. ಹಾಗೆಯೇ ಪತಿ ಪತ್ನಿಯರ ನಡುವೆ ಆರೋಗ್ಯಕರ ಸಂಭಾಷಣೆಯೂ ಇರಬೇಕು. ಯಾವುದೇ ಒಂದು ಕೊರತೆಯ ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು. ಏಕೆಂದರೆ ಯಾವುದೇ ಒಂದು ಅಂತರದ ಕೊರತೆಯಿಂದಾಗಿ ಈ ಸಂಬಂಧದಲ್ಲಿ ಉಂಟಾಗಬಹುದು. ಅದಕ್ಕಾಗಿಯೇ ಪತಿ ಪತ್ನಿಯರ ತಮ್ಮ ಸಂಬಂಧದ ಬಗ್ಗೆ ಗಮನ ಹರಿಸುವುದು ಬಹಳ ಮುಖ್ಯ. ಸಂತೋಷದ ವೈವಾಹಿಕ ಜೀವನ ಯಾವಾಗ ಟ್ರ್ಯಾಜಿಡಿಯಾಗಿ ಬದಲಾಗುತ್ತದೆ ಎಂಬುದನ್ನು ಹೇಳಲು ಸಾಧ್ಯವಿಲ್ಲ. ಗಂಡು ಮತ್ತು ಹೆಂಡತಿಯ ನಡುವಿನ ಸಂಬಂಧವು ದುರ್ಬಲವಾಗಲು ಹಲವಾರು ವಿಷಯಗಳು ಕಾರಣವಾಗುತ್ತದೆ. ಪುರುಷರ ಕೆಲವೊಂದು ಅಭ್ಯಾಸಗಳಿಂದಲೂ ಹೆಂಡತಿಯು ಗಂಡನಿಂದ ದೂರ ಸರಿಯಲು ಕಾರಣವಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ವಿಚ್ಛೇದಿತ ವ್ಯಕ್ತಿಯೊಬ್ಬರ ನಮ್ಮೊಂದಿಗೆ ಕೆಲವು ಸಲಹೆಗಳನ್ನು ಹಂಚಿಕೊಂಡಿದ್ದಾರೆ. ಇದು ಮದುವೆಯನ್ನು ಉಳಿಸಲು ಸಹಾಯ ಮಾಡಬಲ್ಲದು. ಹೆಂಡತಿಯ ಬೆಂಬಲವಾಗಿರಿ. ನಿಮ್ಮ ಹೆಂಡತಿಯ ಕಡೆಯನ್ನು ಎಂದಿಗೂ ತೊಂದರೆಯಲ್ಲಿ ಬಿಡಬೇಡಿ. ಅವರ ಸಮಸ್ಯೆಯನ್ನು ಪರಿಹರಿಸಲು ನಿಮಗೆ ಸಾಧ್ಯವಾಗುತ್ತಿದ್ದರೂ ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಿದರೆ ಸಾಕು. ಅಂತಹ ಪರಿಸ್ಥಿತಿಯಲ್ಲಿ ಅವರ ಸುತ್ತಲೂ ಇರಿ. ಅವರ ಮಾತುಗಳನ್ನು ಕೇಳಲು ಪ್ರಯತ್ನಿಸಿ. ಕಷ್ಟದ ಸಮಯದಲ್ಲಿ ಅವರ ಸಲಹೆಗಾರವಾಗುವುದಕ್ಕಿಂತ ಅವರಿಗೆ ಬೆಂಬಲವಾಗಿ ನಿಲ್ಲುವುದು ಉತ್ತಮ. ಅವಳು ಅಸಮಾಧಾನಗೊಂಡಿದ್ದರೆ ದೂರ ಎಳೆಯುವ ಬದಲು ಅವಳೊಂದಿಗೆ ಇರಿ. ನಿಮ್ಮ ಈ ನಡವಳಿಕೆಯ ಅವರಿಗೆ ಸಾಕಷ್ಟು ಧೈರ್ಯವನ್ನು ನೀಡುತ್ತದೆ. ಸಂತೋಷವಾಗಿಟ್ಟುಕೊಳ್ಳಿ. ತಮ್ಮ ವೈವಾಹಿಕ ಸಂಬಂಧವನ್ನು ಸಂತೋಷವಾಗಿಡಲು ಗಂಡ ಮತ್ತು ಹೆಂಡತಿಯ ಒಬ್ಬರನ್ನೊಬ್ಬರು ಹೇಗೆ ನೋಡಿಕೊಳ್ಳಬೇಕು ಎಂದು ತಿಳಿದಿರಬೇಕು. ಏಕೆಂದರೆ ಹೆಂಡತಿಯ ತನ್ನ ಗಂಡನ ಸಂತೋಷಕ್ಕಾಗಿ ಎಲ್ಲವನ್ನು ಮಾಡುತ್ತಾಳೆ. ಆದರೆ ನಿಮ್ಮನ್ನು ಸದಾ ಸಂತೋಷವಾಗಿಡುವುದು ಕೇವಲ ಅವರ ಜವಾಬ್ದಾರಿಯಲ್ಲ. ಸಂಬಂಧದಲ್ಲಿರುವಾಗ ಅವರ ಸಂತೋಷ ಕೂಡ ನಿಮಗೆ ಮುಖ್ಯವಾಗಿದೆ. ಆಕೆ ಯಾವಾಗ ಏನು ಮಾಡಲು ಬಯಸುತ್ತಾಳೆ ನಿಮ್ಮಿಂದ ಅವರ ನಿರೀಕ್ಷೆಗಳನ್ನು ಅದನ್ನು ನೋಡಿಕೊಳ್ಳುವುದು ಕೂಡ ನಿಮ್ಮ ಕೆಲಸ. ಬದಲಾಯಿಸಲು ಪ್ರಯತ್ನಿಸಬೇಡಿ. ಮದುವೆಯ ನಂತರ ಅನೇಕರು ತಮ್ಮ ಹೆಂಡತಿಯನ್ನು ಅವರ ಇಚ್ಛೆಗೆ ತಕ್ಕಂತೆ ರೂಪಿಸಲು ಪ್ರಯತ್ನಿಸುತ್ತಾರೆ. ಇದು ಅವರ ವೈವಾಹಿಕ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆ. ನಿಮ್ಮ ಸಂಗಾತಿಯನ್ನು ಬದಲಾಯಿಸಲು ನೀವು ಪ್ರಯತ್ನಿಸುತ್ತಿದ್ದರೆ ಈ ವಿಷಯವ ಸ್ವಲ್ಪ ಸಮಯದ ನಂತರ ಅವರನ್ನು ತುಂಬ ನಿರಾಶೆಗೊಳಿಸಬಹುದು. ಕೆಲವೊಮ್ಮೆ ಇಂತಹ ಕೃತ್ಯಗಳು ಸಂಬಂಧದಲ್ಲಿ ಅಂತರವನ್ನು ಸ್ಪಷ್ಟಿಸುತ್ತವೆ. ಹಾಗಾಗಿ ಅವರ ಹೇಗಿದ್ದರೋ ಅದೇ ರೀತಿ ಅವರನ್ನು ಪ್ರೀತಿಸಿ. ಜೀವನ ಸಂಗಾತಿಯನ್ನು ಪ್ರೀತಿಸಿ. ಮದುವೆಯಾಗಿ ಎಷ್ಟೇ ವರ್ಷವಾದರೂ ಹೆಂಡತಿಯನ್ನು ಹಗುರವಾಗಿ ಪರಿಗಣಿಸಬೇಡಿ. ಅವಳನ್ನು ಉಳಿಸಿಕೊಳ್ಳುವುದು ಅವಶ್ಯಕ. ಯಾಕೆಂದರೆ ಆಕೆ ನಿಮಗಾಗಿ ತನ್ನ ಮನೆ ಮತ್ತು ಕುಟುಂಬವನ್ನು ತೊರೆದಿರುವುದು. ಇದಕ್ಕೆ ಕಾರಣ ನೀನು ಅವನ ಹೃದಯದ ಯಜಮಾನ. ಅದಕ್ಕಾಗಿಯೇ ಕೆಲವೊಮ್ಮೆ ಆಕೆಯನ್ನು ಡೇಟಿಗೆ ಅಥವಾ ಕೆಲವೊಮ್ಮೆ ವಾಕಿಂಗ್ಗೆ ಕರೆದುಕೊಂಡೋಗಿರಿ. ಹೆಣ್ಮಕ್ಕಳು ಸರ್ಪ್ರೈಸನ್ನು ಇಷ್ಟಪಡುತ್ತಾರೆ. ವಿಶೇಷವಾಗಿ ಅದರಲ್ಲೂ ಗಂಡ ಸರ್ಪ್ರೈಸ್ ನೀಡುತ್ತಾರಂತೆ. ಪ್ರತಿ ಹೆಂಡತಿಯರಿಗೂ ಇಷ್ಟ ಆಗೇ ಆಗುತ್ತದೆ. ಹಣದ ಬಗ್ಗೆ ಚಿಂತಿಸಬೇಡಿ. ಪ್ರತಿಯೊಬ್ಬರ ಹಣವನ್ನು ಉಳಿತಾಯ ಮಾಡಬೇಕು, ನಿಜ. ಆದರೆ ಹೆಂಡತಿಯ ಖರ್ಚು ಮಾಡುವಾಗ ಹಣದ ಲೆಕ್ಕಾಚಾರ ಇಟ್ಟುಕೊಳ್ಳಬೇಡಿ. ಏಕೆಂದರೆ ಹಣವು ಕೆಲವೊಮ್ಮೆ ದಾಂಪತ್ಯಗಳ ನಡುವೆ ತುಂಬ ಅಂತರವನ್ನು ಸೃಷ್ಟಿಸುತ್ತದೆ. ನೀವು ಎಲ್ಲಿ ಬೇಕಾದರೂ ಉಳಿಸಿ, ಆದರೆ ಹೆಂಡತಿಯ ಖುಷಿಗೋಸ್ಕರ ಖರ್ಚು ಮಾಡುವಲ್ಲಿ ಜಿಪುಣತ ತೋರಿಸಿದಿರಿ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಹೇಗನಿಸಿದೆ ಅಂತ ಕಾಮೆಂಟ್ ಮಾಡಿ. ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ಅಂತಂದರೆ ಪೂರ್ತಿ ಕೇಳಿದ್ದಕ್ಕೆ.